ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ಜನರಲ್ ಆಗಿ ಮಾತಾಡುವಾಗ ಎಲ್ಲರೂ ಮನುಷ್ಯರೇ ಅನ್ನೋ ಥರ ಮಾತಾಡ್ಬೋದು. ಆದರೆ ಮನುಷ್ಯನಿಂದ ಮನುಷ್ಯನಿಗೆ ಬಹಳಷ್ಟು ವ್ಯತ್ಯಾಸಗಳಿರ್ತವೆ. ಯಾವ್ಯಾವ ರೂಪದಲ್ಲಿ ವ್ಯತ್ಯಾಸ ಇರ್ತವೆ, ಬುದ್ಧಿಮತ್ತಿನಲ್ಲಿ ವ್ಯತ್ಯಾಸ ಇರ್ತದೆ, ಅವನು ಬೆಳೆದ ವಾತಾವರಣದ ಮೇಲೆ ಅವನ ನಡವಳಿಕೆ, ಕ್ಯಾರೆಕ್ಟರ್ಸು, ಗುಣ, ಯೋಗ್ಯತೆ ಇದ್ರ ಮೇಲೆ ವ್ಯತ್ಯಾಸಗಳು ಬರ್ತದೆ. ಅದು ಮನುಷ್ಯನ ಸಂಸ್ಕಾರಗಳು ಈಗೆಲ್ಲ ಆಧರಿಸ್ಕೊಂಡು ಹೋಗ್ತದೆ. ಇವೆಲ್ಲ ಡಿಪೆಂಡ್ ಆಗ್ತದೆ. ಅದೇ ರೀತಿ ಸ್ನೇಹಿತರೆ, ನಾವು ಕೃಷಿಗೆ ಸಂಬಂಧಿಸಿದಂತೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ಜನರಲ್ ಆಗಿ ಇದು ಬಾಳೆ ತೋಟ, ಇದು ತೆಂಗಿನ ತೋಟ, ಇದು ಅಡಿಕೆ ತೋಟ, ಹೀಗೆ ಒಂದು ಸ್ಪೆಸಿಫಿಕ್ ಆಗಿ ಹೆಸರು ಹೇಳ್ಬೋದು. ಆದರೆ 10 ಬಾಳೆ ತೋಟ ನೋಡ್ಬೋದು, 100 ಬಾಳೆ ತೋಟ ನೋಡ್ಬೋದು. ಒಂದು ಬಾಳೆ ತೋಟಕ್ಕೂ ಮತ್ತೊಂದು ಬಾಳೆ ತೋಟಕ್ಕೂ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಅದಕ್ಕೆ ಕಾರಣಗಳು ಅವು ಸಸಿ ತಂದ ಜಾಗ ಇರ್ಬೋದು, ಅದನ್ನು ಇಟ್ಟ ರೀತಿ ಇರ್ಬೋದು, ಬೆಳೆಸಿದ ರೀತಿ ಇರ್ಬೋದು, ನೀರು ಕೊಡೋ ರೀತಿ ಇರ್ಬೋದು, ಪೆಸ್ಟಿಸೈಡ್ಸ್ ಮಾಡೋ ರೀತಿ ಇರ್ಬೋದು, ಗೊಬ್ಬರಗಳು ಕೊಡೋ ರೀತಿ ಇರ್ಬೋದು, ಅದನ್ನು ಮೇಂಟೆನೆನ್ಸ್ ಮಾಡೋ ರೀತಿ ಇರ್ಬೋದು. ಆಮೇಲೆ ಯಾವ ಪದ್ಧತಿನಲ್ಲಿ ಹೇಗೆ ಬೆಳೀತಾ ಇದ್ದಾರೆ ಅನ್ನೋದು ಮುಖ್ಯವಾಗುತ್ತೆ. ಆಮೇಲೆ ರೈತನ ಅನುಭವದ ಮೇಲೆ ಡಿಪೆಂಡ್ ಆಗುತ್ತೆ. ಹೀಗೆ ಹಲವಾರು ಕ್ಯಾರೆಕ್ಟರ್ಸು ಸೇರ್ಕೊಳ್ತವೆ. ಅದರಿಂದ ನಾವೆಷ್ಟೇ ನೋಡಿದ್ರೂ ಒಂದು ತೋಟಕ್ಕೂ ಮತ್ತೊಂದು ತೋಟಕ್ಕೂ ಬಹಳಷ್ಟು ವ್ಯತ್ಯಾಸಗಳು, ಬಹಳಷ್ಟು ಗುಣಗಳು ಕಾಣ್ತಾ ಹೋಗ್ತವೆ. ಆದ್ದರಿಂದ ನಾನು ಇಷ್ಟನ್ನೆಲ್ಲ ಯಾತಕ್ಕೆ ಹೇಳಿದೆ ಸ್ನೇಹಿತರೆ ಅಂತ ಹೇಳಿದ್ರೆ, ಇಲ್ಲಿ ಒಬ್ಬರು ರೈತರಿದ್ದಾರೆ, ಬಹಳ ಒಂದು ಚಿಕ್ಕ ತೋಟ ಮಾಡಿದ್ದಾರೆ. ಸುಮಾರು ಒಂದು 20 ಗುಂಟೆ ಅಷ್ಟು ತೋಟ. ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಅಡಿಕೆನ ಬೆಳೆದಿದ್ದಾರೆ, ತೆಂಗಿನ ಬೆಳೆದಿದ್ದಾರೆ. ಆಮೇಲೆ ಸುತ್ತಲೂ ಬಾರ್ಡರ್ ಕ್ರಾಪ್ಸ್ ಆಗಿ ತೇಗದ ಸಸಿಗಳನ್ನ ಹಾಕಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಭಾಳ ಆಶ್ಚರ್ಯ ಆಯ್ತದೆ. ಭಾಳ ಅದ್ಭುತವಾಗಿ ಬೆಳೆದಿದ್ದಾರೆ ಸ್ನೇಹಿತರೆ. ಅಂಥ ಒಬ್ಬರು ರೈತರನ್ನ ಭೇಟಿ ಮಾಡಿ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ತಮ್ಮನ್ನು ಕೇಳಿಕೊಂಡು ವಿನಂತಿಸ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು? ಬೈರೇಗೌಡ ಅಂದ್ಬಿಟ್ಟು. ಹಾಂ. ನಮ್ದು ಚಿಕ್ಕದೊಡ್ಡಿ ಗ್ರಾಮ, ಗುಳೂರು ದಾಖಲೆ, ಕೊಪ್ಪ ಹೋಬಳಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ. ಇಲ್ಲೇನು ಮಾಡ್ತಾ ಇದ್ರಿ ಸರ್? ಸರ್ ಇಲ್ಲಿ ಅಡಿಕೆ ಕೃಷಿ ಮಾಡಿದ್ದೀವಿ. ಏನೇನು ಮರಗಳು ಹಾಕಿದ್ದೀರಿ ಬೆಳೆಗಳನ್ನ? ಸರ್ ತೆಂಗು, ಅಡಿಕೆ, ಮತ್ತೆ ಸುತ್ತ ತ್ಯಾಗದ ಮರಗಳು. ಇಲ್ಲಿ ಎಷ್ಟಿದೆ ವಿಸ್ತೀರ್ಣ ಸರ್ ಇದು? ಸರ್ ವಿಸ್ತೀರ್ಣ ಇಲ್ಲಿ 15 ಕುಂಟೆ ಬರುತ್ತೆ. 15 ಕುಂಟೆ ಬರುತ್ತಾ? 15, 25 ಅಂದ್ರೆ? ಸರ್ 20 ಇದೆ, ಬಟ್ ಹೊರಗಡೆ ಬೇರೆ ಇದೆ ಸಪ್ರೇಟ್ ಆಗಿ. ರೋಡಿಂದ ಆ ಕಡೆ ಬೇರೆ ಇದೆ 7 ಕುಂಟೆ. ಈಗ ಇಲ್ಲಿ ಅಡಿಕೆ, ತೆಂಗು, ಆಮೇಲೆ ಇನ್ನೇನು ಹಾಕಿದ್ರಿ ಸರ್? ಸುತ್ತ ತ್ಯಾಗದ ಮರ. ಇಲ್ಲಿ ಬೌಂಡ್ರಿಲಿ ಸ್ವಲ್ಪ ಮಡಿಕೇರಿ ಟ್ರಿಪ್ ಹೋಗಿದ್ದಾಗ ಮೆಣಸು ತಗೊಂಡ್ಬಂದಿದ್ದೀನಿ. ಈಗ ಹಾಕಿದ್ದೀನಿ, ಅದು ಚೆನ್ನಾಗಿ ಬಂದಿದೆ. ಮತ್ತೆ ವೀಳ್ಯದೆಲೆನೂ ಹಾಕಿದ್ದೀರಾ? ವೀಳ್ಯದೆಲೆನೂ ಹಾಕಿದ್ದೀನಿ. ಈ ಅಡಿಕೆನ ಎಷ್ಟು ಹಾಕಿದ್ರಿ ಸರ್? ಅಡಿಕೆ ಮರಗಳು 200 ಸಸಿ ಹಾಕಿದ್ದೀನಿ ಸರ್. 200. ಎಷ್ಟು ವರ್ಷ ಆಯ್ತು ಹಾಕಿದ್ನ ಸರ್? ಇದು 2011ರಲ್ಲಿ ನಾಟಿ ಮಾಡಿರೋದು. ಈಗ ಅಲ್ಲಿಗೆ 13 ವರ್ಷ ಆಯ್ತು ಸರ್. 13 ವರ್ಷ ಆಯ್ತಾ? ಫಲ ಶುರುವಾಗಿದೆಯಾ? ಫಲ ಶುರುವಾಗಿದೆ ಸರ್. ಫಲ ಶುರುವಾಗಿ 6 ವರ್ಷ ಆಗಿದೆ. ಈಗ 7ನೇ ಕಟಾವು ಮಾಡ್ತಾ ಇದ್ದೀನಿ ಸರ್. 7ನೇ ಕಟಾವು ಮಾಡ್ತಾ ಇದ್ದೀರಾ? ಹೌದು. ಈಗ 200 ಮರಗಳಲ್ಲಿ ನಿಮ್ಗೆ ಎಷ್ಟು ಸಿಗ್ತಾ ಇದೆ ಸರ್ ಫಸಲು? ಸರ್ ಫಸಲು ಈಗ 20 ಕ್ವಿಂಟಲ್ ವರೆಗೂ ಸಿಗುತ್ತೆ ಸರ್. 20 ಕ್ವಿಂಟಲ್ ವರೆಗೂ ಸಿಗುತ್ತೆ? ಹೌದು. ಅಲ್ಲ, 20 ಕ್ವಿಂಟಲ್ ಅಂದ್ರೆ ಒಳ್ಳೆ ಇಳುವರಿನೇ ಅಲ್ವಾ ಸರ್? ಖಂಡಿತ ಸರ್. ಈಗ ಮೊದಲು ಸ್ಟಾರ್ಟಿಂಗ್ ಅಲ್ಲಿ 10 ಕ್ವಿಂಟಲ್ ಬಿದ್ದಿತ್ತು. 2ನೇ ವರ್ಷಕ್ಕೆ 20 ಕ್ವಿಂಟಲ್ ಆಯ್ತು. 3ನೇ ವರ್ಷಕ್ಕೆ 21 ಕ್ವಿಂಟಲ್ ಆಗಿತ್ತು. 4ನೇ ಕಟಾವಿಗೆ 23 ಕ್ವಿಂಟಲ್ ಆಯ್ತು. 5ನೇ ಕಟಾವಿಗೆ 25 ಕ್ವಿಂಟಲ್ ಆಯ್ತು. ಮತ್ತೆ 6ನೇ ಕಟಾವಿಗೆ 27 ಆಯ್ತು. ಇದು 7ನೇ ಕಟಿಂಗ್ ಸರ್. ಇದು 7ನೇ. ಅಂದ್ರೆ ಈಗ ಹಾಲಿ ಎಷ್ಟು ಬಂತು ಲಾಸ್ಟ್ ಇಯರ್? ಈಗ ಸರ್ ಲಾಸ್ಟ್ ಈ ವರ್ಷದ ಕಟಾವಲ್ಲಿ 7.5 ಕ್ವಿಂಟಲ್ ಬಂದಿದೆ ಸರ್. ಈಗ ಮತ್ತೆ ಆಗ್ಲೇ ಅದೆಷ್ಟೋ ಜಾಸ್ತಿ ಹೇಳಿದ್ರಲ್ಲ? 20 ಕ್ವಿಂಟಲ್ ಹೇಳಿದ್ದೆ ವರ್ಷಕ್ಕೆ ಟೋಟಲ್ ಆಗಿ. ಅಂದ್ರೆ ಇನ್ನು ಕಟಾವ್ ಇದೆಯಲ್ಲ ಸರ್. ಇನ್ನು ಫೆಬ್ರವರಿವರೆಗೂ ಕಟಾವ್ ಮಾಡ್ತಾರೆ. ಅಂದ್ರೆ ನೀವು ವರ್ಷಕ್ಕೆ ವರ್ಷದ ಲೆಕ್ಕಾಚಾರದಲ್ಲಿ ವರ್ಷದ ಸ್ಟಾರ್ಟಿಂಗ್ ಇಂದ ಕಟಾವ್ ಮಾಡಿ ಆಗಸ್ಟ್ ಇಂದ
ಇದೇನು ಒಂದೇ ಸರಿ ಸಿಂಗಾರ ಬಿಡ್ತದ ಇದು ಒಂಬಳೆನ 2 ಸರಿ ಫಸಲು ಸರ್ ಇದು ವರ್ಷಕ್ಕೆ? ಸರ್ ಇದು ಆಗಸ್ಟ್ ಅಲ್ಲಿ ಕಮೆನ್ಸ್ ಆದ್ರೆ ಸರ್ ಅಪ್ ಟು ಫೆಬ್ರವರಿವರೆಗೂ ಕಟಾವ್ ಮಾಡ್ತಾರೆ. 3 ಟೈಮ್ 4 ಟೈಮ್ ಕಟಾವ್ ಮಾಡ್ತಾರೆ. 4-5 ಕಟಾವು ಬರುತ್ತೆ. ಹೌದು, 4-5 ಕಟಾವ್ ಮಾಡ್ತಾರೆ. ಈ 4-5 ಕಟಾವು ಒಂದ್ ವರ್ಷಕ್ಕೆ ಬರುತ್ತಲ್ಲ, ಅದೆಲ್ಲ ಸೇರಿಸಿ ನೀವು ಅದೆಲ್ಲ ಟೋಟಲ್ ಆಗಿ ಸೇರಿಸಿ 20 ಕ್ವಿಂಟಾಲ್ 25 ಕ್ವಿಂಟಾಲ್ 27 ಕ್ವಿಂಟಾಲ್ ವರೆಗೂ ಆಗಿದೆ. ಲಾಸ್ಟ್ ಟೈಮ್ ಮಾತ್ರ ಸ್ವಲ್ಪ ಕಮ್ಮಿ ಆಯ್ತು, ಬೇಸಿಗೆ ಆಗಿರೋದ್ರಿಂದ 21 ಕ್ವಿಂಟಾಲ್ ಬಂತು. ಪರವಾಗಿಲ್ಲ, ಹಾಗಾದ್ರೆ ಒಳ್ಳೆ ಇಳುವರಿನೇ. ಇಳುವರಿ ಚೆನ್ನಾಗಿ ಬರ್ತದೆ ಸರ್. ಯಾವುದು ಸಸಿಗಳು ಎಲ್ಲಿಂದ ತಂದು ಹಾಕಿದ್ರಿ? ನಮ್ಮ ಸ್ನೇಹಿತರು ಹಾಕೊಂಡಿದ್ರು, ನನ್ಗೆ ಇದ್ರ ಬಗ್ಗೆ ಅನುಭವ ಇರಲಿಲ್ಲ. ರಾಮಣ್ಣ ಅಂದ್ಬಿಟ್ಟು ಮಾದಗೋನಹಳ್ಳಿಯವರು, ದುರ್ಗಾ ಹತ್ರ ಗ್ರಾಮ ಅದು. ಅವ್ರ ಸ್ನೇಹಿತರು ಹಾಕೊಂಡಿದ್ರು, ಆ ಸ್ನೇಹಿತರು ತಗೊಂಡ್ಬಂದು ಕುಣಿಗಲ್ ತಾಲೂಕಿಂದ ತಗೊಂಡ್ಬಂದ್ರ? ಕುಣಿಗಲ್ ತಾಲೂಕು, ದುರ್ಗ ಹೋಬಳಿ. ಇಲ್ಲಿ ತೆಂಗುನ ಹಾಕಿದಿರಲ್ಲ, ತೆಂಗು ಎಷ್ಟಿವೆ ಇದ್ರಲ್ಲಿ? ಸರ್ ತೆಂಗು 30 ನೆಟ್ಟಿದೆ. 30 ಹಾಕಿದೆ. 30ರಲ್ಲಿ 2 ಹೋಗಿದೆ, ಇನ್ನು 28 ಇದೆ ಸರ್. 28ರಲ್ಲಿ ಒಂದು ಫಲ ಇಲ್ಲ, ಇನ್ನು 27 ಇದೆ ಸರ್. 27 ಇದೆ. 27ರಲ್ಲೂ ಚೆನ್ನಾಗಿ ಫಲ ಬಿಡ್ತಾ ಇದೆಯಾ? ಚೆನ್ನಾಗಿ ಬರ್ತಾ ಇದೆ ಸರ್, ಚೆನ್ನಾಗಿ ಬರ್ತಾ ಇದೆ. ಈಗ ನೀವು ಬರೀ ಬಾರ್ಡ್ರಿಗೆ ಹಾಕಿದ್ರ ಒಳಗೂ ಹಾಕಿದ್ರ ತೆಂಗಳು? ಬಾರ್ಡ್ರಿಗೂ ಹಾಕಿದೀನಿ, ಮತ್ತೆ ಒಳಗೂ ಹಾಕಿದೀನಿ. ತೇವರಿ ಮೇಲೆ ಬದು ಇದೆಯಲ್ಲ ಸರ್, ಬದು ಪಕ್ಕಕ್ಕೆಲ್ಲ ಹಾಕಿದೀನಿ. ಈಗ ಬಾರ್ಡ್ರಲ್ಲಿ ನೆಟ್ಟಿರ್ತಕ್ಕಂಥ ತೆಂಗಿನ ಸಸಿಗಳಿಂದ ನಿಮ್ಗೆ ಫಲ ಚೆನ್ನಾಗಿ ಬರ್ತಾ ಇದೆಯಾ? ಸೆಂಟ್ರಲ್ ಇರ್ತಕ್ಕಂಥದ್ರಲ್ಲಿ ಬರ್ತಾ ಇದೆಯಾ? ಎಲ್ಲದ್ರಲ್ಲೂ ಬರ್ತಾ ಇದೆ ಸರ್. ಎಲ್ಲದ್ರಲ್ಲೂ ಬರ್ತಾ ಇದೆ. ನಾನು ಇದನ್ನ ಕಾಯಿನ ಕೊಯ್ಲು ಮಾಡೋದಿಲ್ಲ, ಬರೀ ಎಳ್ಳಿನ ಕಟಾವ್ ಮಾಡಿಸ್ಬಿಡ್ತೀನಿ. ಬರೀ ಎಳ್ನೀರೇ ಕೊಟ್ಬಿಡ್ತೀರಾ? ಎಳ್ಳಿನ ಕಟಾವ್ ಮಾಡಿ. ಯಾಕೆ ಕಾಯಿ ಮಾಡಿಸಿ ಕೊಡ್ಬೋದಲ್ಲ ಸರ್? ಕಾಯಿ ಮಾಡಿಸ್ ಕೊಡ್ಬೋದು, ಬಟ್ ಇದೇನಂದ್ರೆ ನುಸಿ ರೋಗ ಬರುತ್ತೆ ಅನ್ಬಿಟ್ಟು ತೆಂಗಿನ ಮರಕ್ಕೆ ನಾನು ಎಳ್ಳಿನ ಕಟಾವ್ ಮಾಡಿಸ್ಬಿಡ್ತೀನಿ. ಈಗ ಎಳ್ನೀರ್ ಕಟಾವ್ ಮಾಡಿಸಿದ್ರೆ ಮರಕ್ಕೆ ನಂಜು ಬರುತ್ತೆ ಅಂತ ಹೇಳ್ತಾರಲ್ಲ? ಏನ್ ಸದ್ಯಕ್ಕೆ ಏನಿಲ್ಲ ಸರ್, ಅಂತ ನಂಜು ಬರುವಂತದ್ದು ಏನಿಲ್ಲ. ಬಟ್ ಮರಕ್ಕೆ ಏನಂದ್ರೆ ಸ್ವಲ್ಪ ಬೆಳವಣಿಗೆ ಬೇಗ ಆಗುತ್ತೆ ಅಷ್ಟೇ. ಈಗ ನೀವು ಅಡಿಕೆ ಹಾಕದಾಗ್ಲೇನೆ ತೆಂಗುನು ಹಾಕಿದ್ರ? ಅದ್ರ ಜೊತೆನೆ ಹಾಕಿದ್ವಿ ಸರ್. ಜೊತೆಲೆ ಹಾಕಿದ್ದು? ಹಾಕಿದ್ದು. ಈಗ ನಿಮ್ಗೆ ವರ್ಷಕ್ಕೆ ಎಷ್ಟು ಸಿಗ್ತಾ ಇದೆ ಸರ್ ತೆಂಗಿನ ಫಲ? ಸರ್ ತೆಂಗಿನ ಫಲ ಒಂದ್ ಟೈಮ್ ಎಳ್ನೀರು ಕುಯ್ಸಿದ್ರೆ 300, 400, 500 ಹಿಂಗೆಲ್ಲ ಬರುತ್ತೆ ಸರ್. ಒಂದು ವರ್ಷಕ್ಕೆ ಎಷ್ಟು ಸಾರಿ ಕುಯ್ಸ್ತೀರಿ ಸರ್? ವರ್ಷಕ್ಕೆ ಅಲ್ಲಿಗೆ 5 ಟೈಮ್ ಕಟಾವ್ ಮಾಡಿಸ್ತೀನಿ ಸರ್ ಎಳ್ನೀರು. ಒಂದ್ ವರ್ಷಕ್ಕೆ 5 ಕಟಾವ್ ಮಾಡಿಸ್ತೀರಿ? ತುಂಬಾ ಮಿಸ್ ಆದ್ರೆ 6 ಕಟಾವ್ ಆಗುತ್ತೆ. 6 ಕಟಾವ್ ಆಗುತ್ತೆ. ಒಂದೊಂದು ಕಟಾವ್ಗೆ ಎಷ್ಟು ಸಿಗ್ತದೆ ಅಂತ ಹೇಳ್ತೀರಿ ಅಂದಾಜು? ಸರ್ ಒಂದು ಕಟಾವ್ಗೆ 300 ಸಿಗುತ್ತೆ, ಒಂದೊಂದು ಕಟಾವ್ ಮೇಲೆ 400 ಸಿಗುತ್ತೆ, ಒಂದ್ಸಲ 500 ಸಿಗುತ್ತೆ. ಬೇಸಿಗೆಯಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಸರಿ, ಈಗ ನೀವು ಯಾವಾಗಲೂ ಎಳ್ನೀರಿಗೆ ಕುಯ್ಸೋದು? ಹೌದು, ಖಂಡಿತ ಎಳ್ನೀರಿಗೆ ಕುಯ್ಸೋದು. ಈಗ ನಿಮಗೆ ಅಂದಾಜು ಆವರೇಜ್ ಎಷ್ಟು ಸಿಕ್ಬೋದು ಒಂದು ಮರದಿಂದ ಅಂತ ಅನಿಸುತ್ತೆ ಸರ್? ಒಂದು ಮರದಿಂದ ನನಗೆ ಸಾಮಾನ್ಯವಾಗಿ 1000ದಿಂದ 1200, 1300, 1500ವರೆಗೂ ಸಿಗುತ್ತೆ ಸರ್. ಏನು ತೆಂಗಿನ ಮರ, ಒಂದು ಮರದ ಆದಾಯ, ತೆಂಗಿನ ಮರದ ಆದಾಯ ಅಲ್ಲಲ್ಲ, ಕಾಯಿಗಳು ಎಳ್ನೀರು ಎಷ್ಟು ಸಿಕ್ಬೋದು? ಎಳ್ನೀರು ಒಂದು 30-40 ಹಿಂಗೆಲ್ಲ ಬರುತ್ತೆ. ಅಲ್ಲ, ಒಂದು ಅಂದಾಜು ಒಟ್ಟಿಗೆ ಸೇರಿಸಿ ವರ್ಷಕ್ಕೆ ಎಷ್ಟು ಬರ್ಬೋದು ಸರ್ ಒಂದು ಮರದಲ್ಲಿ? ಟೋಟಲಿ 30 ಮರದಿಂದ ಒಂದು 35,000 36,000 ಗಂಟ ಎಳ್ನೀರಾಗುತ್ತೆ ಸರ್. ಹೌದಾ? ಅದಲ್ಲ, ಒಂದು ಮರದಲ್ಲಿ ಅಂದಾಜು ಎಷ್ಟು? ಕೆಲವರು 150, 100 ಹಿಂಗೆಲ್ಲ ಹೇಳ್ತಾರೆ. ಆ ಥರದ್ದೇನಿಲ್ಲ. ನಮ್ಮಲ್ಲಿ 2 ಗೊನೆ ಕಟಾವು ಮಾಡಿದ್ರೆ 50 ಎಳ್ನೀರು ಸಿಗುತ್ತೆ. 3 ಗೊನೆ ಕಟಾವು ಮಾಡಿದ್ರೆ ಒಂದು 60 ಸಿಗುತ್ತೆ. ಈ ರೀತಿ ಎಲ್ಲ ಇರುತ್ತೆ ಸರ್. ಒಟ್ಟಿನಲ್ಲಿ ವೇರಿ ಆಯ್ತಾ ಇರ್ತದೆ, ಇಷ್ಟೇ ಅಂತ ಏನೋ ನಿಗದಿಯಾಗಿ ಹೇಳೋಕ್ಕಾಗಲ್ಲ. ಇಲ್ಲ, ಒಟ್ಟಿನಲ್ಲಿ ಫಲ ಚೆನ್ನಾಗಿ ಬಿಡ್ತಾ ಇದೆ. ತುಂಬಾ ಚೆನ್ನಾಗಿ. ನಾನು ಹೇಳೋದು ಸರ್, ಈಗ ಅಡಿಕೆ ಮಧ್ಯದಲ್ಲಿ ತೆಂಗಿದ್ರೆ ಫಲ ಬರಲ್ಲ ಅಂತ ಹೇಳ್ತಾರಲ್ಲ? ಇಲ್ಲ ಸರ್, ನಾ ಕರೆಕ್ಟಾಗಿ ತೆಂಗಿನ ಮರಕ್ಕೆ 30 ಅಡಿ ನಾನು ಡಿಫ್ರೆನ್ಸ್ ಕೊಟ್ಟಿದ್ದೀನಿ. ಒಂದು ತೆಂಗಿನ ಮರದಿಂದ ಒಂದು ತೆಂಗಿನ ಮರಕ್ಕೆ. ಆ ತೆಂಗಿನ ಮರದಿಂದ ಅಡಿಕೆ ಸಸಿಗಳಿಗೆ 8ರಿಂದ 9 ಅಡಿ ಹಿಂಗೆ. ಈಗ ನೀವು ಯಾವ ರೀತಿ ಸಾಲ್ ಪದ್ಧತಿನಲ್ಲಿ ಸಾಲಿಂದ ಸಾಲಿಗೆ ಎಷ್ಟು ಇಟ್ಕೊಂಡಿದ್ದೀರಿ ಅಡಿಕೆ? ನೀವು ಅಡಿಕೆ ಸಾಲಿಂದ ಸಾಲಿಗೆ 8, 9. 9 ಏನು? ಗಿಡದಿಂದ ಗಿಡಕ್ಕ? ಗಿಡದಿಂದ ಗಿಡಕ್ಕೆ 9. ಸಾಲಿಂದ ಸಾಲಿಗೆ 8 ಅಡಿ. 8 ಅಡಿ ಇಟ್ಕೊಂಡಿದ್ದೀರಿ. ಇದ್ರ ಮಧ್ಯದಲ್ಲಿ ನೀವು ತೆಂಗಿನ ಎಷ್ಟು ಡಿಸ್ಟೆನ್ಸ್ಗೆ ಇಟ್ಕೊಂಡಿದ್ದೀರಿ? ತೆಂಗಿನ ಸರ್ ಅಡಿಕೆ ಮರದಿಂದ 9 ಅಡಿ ಡಿಫ್ರೆನ್ಸ್ ಬರುತ್ತೆ. ತೆಂಗು ಮರದಿಂದ ತೆಂಗು ಮರಕ್ಕೆ 30 ಅಡಿ ಡಿಫ್ರೆನ್ಸ್ ಬರುತ್ತೆ. ತೆಂಗಿನ ತೆಂಗಿಗೆ 30 ಡಿಫ್ರೆನ್ಸ್ ಬರುತ್ತೆ. ಈಗ ಇವೆರಡಲ್ದ ಈಗ ಫಲ, ಈಗ
ಅಡಿಕೆ ಮಧ್ಯದಲ್ಲಿರ್ತಕ್ಕಂಥ ತೆಂಗಿನ ಸಸಿಗಳಲ್ಲಿ ಚೆನ್ನಾಗಿ ಫಲ ಬರ್ತಾ ಇದೆಯಾ? ಖಂಡಿತ ಚೆನ್ನಾಗಿ ಬರ್ತಾ ಇದೆ ಸರ್. ಯಾಕೆಂದರೆ ನಾನು ಈ ಪ್ರಶ್ನೆನ ಒತ್ತಿ ನಿಮಗೆ ಕೇಳ್ತಾ ಇರೋದು ಯಾತಕ್ಕೆ ಅಂದರೆ, ನಾನು ಈ ಅಡಿಕೆ ಒಳಗಡೆ ತೆಂಗನ್ನ ಹಾಕಿದ್ರೆ ಸರಿಯಾಗಿ ಫಲ ಬರಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಇದೆ ಜನಗಳಲ್ಲಿ. ಸುಮಾರು ಜನ ಹೇಳ್ತಾರೆ. ಈಗ ನಾವು ಹಾಕಿದಾಗ್ಲೂ ಇದನ್ನೇ ಹೇಳ್ತಾ ಇದ್ರು. ಈಗ ನಂದು ಈಗ ಫಲ ಬಿಡುವಂಥ ಸ್ಥಿತಿಗೆ ಬಂದಿವೆ. ಆದರೆ ನಮಗೂ ಗಾಬರಿನೇ, ಯಾಕೆಂದರೆ ಬರಲ್ಲ ಅಂತ ಹೇಳ್ತಾರಲ್ಲ. ಅದರಿಂದ ನಾನು ನಿಮಗೆ ಒತ್ತಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬರ್ತಾ ಇದೆಯಾ ನಿಮಗೆ? ಚೆನ್ನಾಗಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಬಟ್ ಏನಂದ್ರೆ ತೆಂಗಿನ ಮರದಕ್ಕೆ ಒಂದೊಂದಕ್ಕೂ ಗರಿ ತಾಕಬಾರ್ದು, 30 ಅಡಿ ಡಿಫ್ರೆನ್ಸ್ ಇರಬೇಕು. ಅಲ್ಲ, ಈಗ ಏನು ಅಂದರೆ ಅಡಿಕೆ ಜಾಸ್ತಿ ಬೆಳೆದ್ಬಿಟ್ರೆ ತೆಂಗಿಗಿಂತ ಜಾಸ್ತಿ ಅಡಿಕೆ ಬೆಳೆದ್ಬಿಡ್ತದೆ, ನೆರಳು ಕೌಚ್ಕೋತದೆ. ನೆರಳು ಕೌಚೋದ್ರಿಂದ ಫಲ ಬರೋದಿಲ್ಲ ತೆಂಗಲ್ಲಿ ಅಂತ ಹೇಳ್ತಾರೆ. ಅದು ನಿಮ್ಮಲ್ಲಿ ಹೆಂಗೆ ಅಂತ? ಸದ್ಯಕ್ಕೆ ಇದುವರೆಗೂ ನಮ್ದು ಏನು ಅಂತದ್ದೇನು ಆಗಿಲ್ಲ ಸರ್. ಆಗಿಲ್ಲ, ನೋಡ್ತಾ ಇದ್ದೀರಲ್ಲ. ಬಟ್ ಏನಂದ್ರೆ ನೆರಳು ಬಿಸಿಲು ಅದಕ್ಕೂ ಈಗ ಸರಿ. ಈಗೆಲ್ಲೋ ಈಗ ನಮಗೆ ತೆಂಗಲ್ಲಿ ಅಂತ ಫಲ ಕಾಣ್ತಾ ಇಲ್ವಲ್ಲ, ಯಾಕೆ? ಈಗ ಮೊನ್ನೆ ಈಗ ಒಂದು ವಾರದಲ್ಲಿ ಎಳ್ನೀರೆಲ್ಲ ಕುಯ್ಸಿದ್ದೀನಿ ಸರ್. ಎಳ್ನೀರು ಕುಯ್ಸಿದ್ರಾ? ಕುಯ್ಸಿದ್ದೀನಿ ಒಂದು ವಾರದಲ್ಲಿ. ಈಗ ಒಂದು ವಾರದ ಹಿಂದೆಗಡೆ, ಒಂದು ವಾರದ ಹಿಂದೆಗಡೆ 8-10 ದಿನ ಆಯ್ತು. ಈಗ ಕಟಾವ್ ಮಾಡಿಸಿ 340 ಎಳ್ನೀರು ಸಿಕ್ತು. ಅಂದ್ರೆ ಒಟ್ಟಿನಲ್ಲಿ ಫಲ ಬರುತ್ತೆ ಸರ್. ಈಗ ನೋಡಿ ಈಚುಗಳೆಲ್ಲ ಬಿಟ್ಟಿದ್ದಾವೆ ಇವೆಲ್ಲ. ಅಲ್ಲೆಲ್ಲ ಈಚುಗಳು ಇಲ್ಲಿ ಕಾಣ್ತಾ ಇವೆ. ಇಲ್ಲಿ ಆ ಮರಗಳೆಲ್ಲ ಕಾಣ್ತಾ ಇವೆ ಈಚುಗಳು. ಇಲ್ಲಿ ನೋಡಿ, ನಿಮ್ಮ ತಲೆ ಮೇಲೆ ನೋಡಿ ಈಚುಗಳೆಲ್ಲ ಕಾಣ್ತಾ ಇವೆ. ಇಲ್ಲ ಕಾಣ್ತಾ ಇದೆ. ಕುಯ್ಸಿದ್ರೆ ಈಗ ಈಗ ಕಟಾವ್ ಸರ್. ಇನ್ನು 8-10 ದಿನ ಆಯ್ತು ಸರ್ ಕಟಾವ್ ಮಾಡಿ. ಕಾಣ್ತಾ ಇವೆ, ಈಚುಗಳು ಕಾಣ್ತಾ ಇವೆ. 2 ತಿಂಗಳು 60-70 ದಿನದಲ್ಲೇ ಕಟಾವ್ ಮಾಡ್ತೀವಿ ಸರ್. ಅದೇ ಇದು ನೋಡ್ತಾ ಇದ್ದೀನಿ, ಈಚುಗಳಿವೆ ಮರದಲ್ಲಿ. ಅಂದರೆ ನಿಮ್ಮದು ಫಲ ಬಿಡ್ತಾ ಇದೆ ಅನ್ನೋದು ಕನ್ಫರ್ಮ್ ಆಯಿತು. ಈಗ ನೀವು ಈ ಥರ ಕಳೆ ಬಿಟ್ಕೊಂಡಿದ್ದೀರಲ್ಲ, ಇದು ಗಿಡ ಎಲ್ಲ ಬೆಳೆದಿದೆ, ಸತ್ತೆ ಗಿತ್ತೆ ಎಲ್ಲ, ಇದನ್ನ ಯಾತಕ್ಕೆ ಹಿಂಗೆ ಬಿಟ್ಟಿದ್ದೀರಿ ನೀವು? ಸರ್, ನಾವು ಸಾವಯವ ಪದ್ಧತಿಲಿ ಮಾಡ್ತಾ ಇರೋದು. ಸಾವಯವ ಪದ್ಧತಿ ಇದುವರೆಗೂ ಇಲ್ಲಿಗೆ 2011 ವರ್ಷ 14 ವರ್ಷ. ಈಗ ಗೌರಿ ಹಬ್ಬಕ್ಕೆ 13 ವರ್ಷ 14 ವರ್ಷ. ಇದುವರೆಗೂ ಪಿನ್ ಪಾಯಿಂಟ್ ಒಂದು ಕಾಳುವೆ ಕೆಮಿಕಲ್ ಗೊಬ್ಬರ ಹಾಕಿಲ್ಲ. ನಾನೇನಿದು ಗರಿ ಮತ್ತೆ ಇದನ್ನೇ ಇಲ್ಲೇ ಹಾಕೋದು, ಸತ್ಯನಿದೆ ಹಾಕೋದು. ಏನ್ ಮಾಡ್ತೀರಿ ಇದನ್ನ? ಸತ್ಯ ಇದನ್ನೆಲ್ಲ ಸರ್, ಇದೆಲ್ಲ ಸತ್ಯ ಕಿಳಿಸಿ ಇಲ್ಲೇ ಹಾಕ್ತಿವಿ. ಇಲ್ಲ ಅಂದ್ರೆ ಇದು ಮಿಷಿನ್ ಅಲ್ಲಿ ಕಡ ಮಾಡಿಸ್ಬಿಟ್ಟು ಇದಾಗ್ತಿದ್ವಿ. ರೋಟಿ ಓಡಿಸ್ಬಿಡ್ತೀರಿ. ನೋಡಿ ಈಜಿ ಬರ್ತದೆ. ಭೂಮಿ ಸಬ್ಬಾಗಿದೆ ಭೂಮಿ. ಹೌದು, ನೋಡಿ ನೀವು ನೋಡ್ತಾರೆ ನೋಡಿ. ತೇವಾಂಶ ಚೆನ್ನಾಗಿದೆ. ತೇವಾಂಶ ಸರಿ. ಹೌದು. ಈಗ ಇಲ್ಲೇ ಕಿತ್ತು ಹಾಕ್ಬಿಟ್ಟು ರೋಟ್ರಿ ಹೊಡಿಸ್ಬಿಡ್ತೀರಾ? ರೋಟ್ರಿ ಹೊಡಿಸ್ತೀವಿ ಸರ್. ಇಲ್ಲ ಕಿತ್ ಪೂರ್ಣ ಹಿಂಗೆ ಹಾಕ್ಬಿಡ್ತೀವಿ. ಹಿಂಗೆ ಕೌಚ್ ಬಿಡ್ತೀವಿ. ಆಳುಗಳಲ್ಲಿ ಹಿಂಗೆ ಹಾಕ್ಸ್ಬಿಡ್ತೀವಿ. ಇಲ್ಲ ಅಂದ್ರೆ ರೋಟ್ರಿ ಹೊಡಿಸ್ತೀವಿ. ಆಳು ಪ್ರಾಬ್ಲಮ್ ಇದ್ದಾಗ ಮಿಷಿನ್ ಅಲ್ಲಿ ಕಟ್ ಮಾಡಿಸ್ತೀವಿ. ಇದೆಲ್ಲ ಮೊಟ್ಟೆಗರಿ ಎಲ್ಲ ಹಿಂಗೆ ಬಿದ್ದಿವೆಲ್ಲ, ಹಿಂಗೆ ಬಿಟ್ಬಿಡ್ತೀರಾ ಇವೆಲ್ಲ ನೀವು? ಇಲ್ಲ ಸರ್, ಮೊಟ್ಟೆಗರಿ ಎಲ್ಲನೂ ನೋಡಿ ಇದೆಲ್ಲ ಈಗ ಬಿದ್ದಿದೆ. ಇದೆಲ್ಲ ಕಟ್ ಮಾಡಿ ಹಾಕ್ತಿದ್ದೀನಿ ನೋಡಿ. ಈ ತರ ಎಲ್ಲ ಕಟ್ ಮಾಡಿ ಹಾಕ್ಸ್ಬಿಡ್ತೀರಾ? ಕಟ್ ಮಾಡಿ ಹಾಕ್ತಿದ್ದೀನಿ ನೋಡಿ. ಕೆಳಗಡೆ ನೋಡಿ ಹುಳ ಇವೆಲ್ಲ ತಿಂತಾ ಇದೆ ನೋಡಿ, ಸಬ್ಬಾಗಿದೆ. ಈಗ ನೀವು ಬಾರ್ಡ್ರಲ್ಲಿ ತ್ಯಾಗ ಹಾಕಿದ್ದೀರಿ? ಹೌದು ಸರ್. ತ್ಯಾಗದ ಮರ ಮಧ್ಯಾಹ್ನ ಹಾಕ್ಬಿಟ್ಟಿದೆ. ಮಧ್ಯೆ ಯಾಕೆಂದ್ರೆ ನಮ್ಗಾಗ ಮೊದಲು ಅನುಭವ ಇರಲಿಲ್ಲ. ಬಟ್ ಅದು ಹಾಗೆ ಇರ್ಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಅದು ಚೆನ್ನಾಗಿ ಬಂದಿದೆ. ಈ ಮರ ಎಲ್ಲಾನು ವರ್ಷಕ್ಕೊಂದ್ಸಲಿ ಅದೇ ಈಗ ಇಲ್ಲಿ ಮಧ್ಯದಲ್ಲೂ ಹಾಕೊಂಡಿರೋದು ಕಾಣ್ತಾ ಇದೆ ತೇಗ ನೋಡಿ. ಇಲ್ಲಿ ಮಧ್ಯದಲ್ಲೂ ಹಾಕಿದ್ದೀರಿ ತೇಗ. ಹೌದೌದು. ಹಾಕ್ಬಾರ್ದಾಗಿತ್ತಲ್ವಾ? ಹಾಕ್ಬಾರ್ದಾಗಿತ್ತು. ತ್ಯಾಗ ಹಾಕ್ಬಾರ್ದು. ತ್ಯಾಗ ಏನಿದ್ರು ಬಾರ್ಡರ್ ಮಾತ್ರ ಹಾಕ್ಬೇಕು. ಬಟ್ ನನಗೆ ಅನುಭವ ಇರ್ಲಿಲ್ಲ ಆಗ. ಅನುಭವದ ಕೊರತೆಯಿಂದ ಈಗ ಹಾಕಿದ್ರಿಂದ ತೇಗ ಈಗ ಬೇರೆ ಏನಾದ್ರು ಪ್ರಾಬ್ಲಮ್ ಕಾಣ್ತಾ ಇದೆಯಾ ಬೇರೆ ಗಿಡಗಳಿಗೆ? ಸದ್ಯಕ್ಕೇನು ಬೇರೆ ಗಿಡಗಳಿಗೆ ಏನು ಪ್ರಾಬ್ಲಮ್ ಕಾಣ್ತಾ ಇಲ್ಲ. ಪ್ರಾಬ್ಲಮ್ ಏನು ಕಾಣ್ತಾ ಇಲ್ಲ. ಅದೇನಿದೆ ವರ್ಷಕ್ಕೊಂದ್ಸರಿ ಅದನ್ನ ಸಾವರ್ಸ್ಬಿಟ್ಟು ಪೂರ್ತಿ ಅದನ್ನು ಗೊಬ್ಬರಕ್ಕೆ ಹಾಕಿಸ್ಬಿಡ್ತೀರಿ. ಎಷ್ಟು ತೇಗದ ಮರಗಳಿವೆ ಇಲ್ಲಿ? ಸರ್, ತೇಗ 50 ಮರ ಇದೆ ಸರ್. 50?
50 ಇದೆಯಾ? 50 ಇದೆ. ಈಗ ನೀರಿನ ವ್ಯವಸ್ಥೆಗೆ ಏನು ಮಾಡ್ಕೊಂಡಿದ್ದೀರಿ ಸರ್? ಬೋರ್ ಇದೆ. ಹಾಂ, ಹನಿ ನೀರಾವರಿ ಮಾಡಿದ್ದೀನಿ. ಹನಿ ನೀರಾವರಿ ಮಾಡಿದ್ದೀರಾ? ಹೌದು, ಡ್ರಿಪ್ ಮೂಲಕ. ಹಾಂ ಹಾಂ, ನೀರಾವರಿ. ನೀರು ಚೆನ್ನಾಗಿ ಬಂದಿದೆಯಾ? ಹಾಂ, ನೀರು ಚೆನ್ನಾಗಿದೆ ಸರ್. ಈ ಸರಿ ನೀರೇನೋ ಎಲ್ಲ ಕಡೆ ಬೇರೆ ಸರ್ ಪೂರ್ಣ ನಿಂತು ಹೋಗ್ಬಿಟ್ಟಿತ್ತು. ಹಾಂ, ನಿಮಗೇನು ಸಮಸ್ಯೆ ಆಗಲಿಲ್ವಾ? ನಮ್ದು ಸಮಸ್ಯೆ ಏನಿಲ್ಲ, ಲಾಸ್ಟ್ ಒಂದು 15 ದಿನ ಅಂದಂಗೆ ನಿಂತೋಗಿತ್ತು. ಬಟ್ ಹಾಗಾಗಿ ನಮ್ದು ಇದೇನಾಗುತ್ತೆ ಅಂದ್ರೆ ನಾವು ಎಲ್ಲ ಸಾವಯವದಲ್ಲಿ ಎಲ್ಲ ಗೊಬ್ಬರ ಇದು ಈ ಕಳೆ ಮತ್ತೆ ಗರಿಯಲ್ಲಿ ಎಲ್ಲಿ ಹಾಕಿರ್ತೀವಲ್ಲ, ತೇವಾಂಶ ಒಳಗಡೆ ಇರುತ್ತೆ. ಹಂಗೆ. ಅದೇನು ಪ್ರಾಬ್ಲಮ್ ಏನಾಗ್ಲಿಲ್ಲ. ಅಂದ್ರೆ ನೀವು ಏನಾದ್ರು ರಾಸಾಯನಿಕ ಕೃಷಿ ಮಾಡ್ತಾ ಇದ್ರೆ ನಿಮ್ಗೆ ಹಿಂಸೆ ಆಗೋದು? ಹೌದೌದು, ರಾಸಾಯನಿಕ ಮಾಡಿದ್ರೆ ಇದು ಅಡಿಕೆ ಮರ ಒಂದು ಉಳ್ಕೊತಿಲ್ಲ ಸರ್. ಹೌದಾ? ಅಂದ್ರೆ ಈಗ ಎಷ್ಟು ವರ್ಷ ಆಯ್ತು ಅಂದ್ರೆ? 14 ವರ್ಷ ಆಯ್ತು, 12 ವರ್ಷ ಆಯ್ತಾ ಇದು ಸರ್? 2011 2024 ಅಲ್ಗ 14 ವರ್ಷ ಆಯ್ತು ಸರ್. 14 ವರ್ಷ ಆಯ್ತು. ಗೌರಿ ಹಬ್ಬದ ದಿನನೇ ಇಟ್ಟಿದ್ದು. ಇಲ್ಲ, ಚೆನ್ನಾಗಿ ಹಸುರಾಗಿದೆ ಸುತ್ತ. ನಡೀರಿ ಸರ್, ನೀವು ಅಲ್ಲಿ ಇದಾಕಿದ್ರಲ್ಲ ಮೆಣಸು ಅಂದ್ರಲ್ಲ, ಅಲ್ಲಿ ನೋಡೋಣ. ಇದ್ರಿ ಸರ್? ಸರ್ ಇದು ವಿಳ್ಯದೆಲೆ ಸರ್. ವಿಳ್ಯದೆಲೆ. ಈ ತರ ವಿಳ್ಯದೆಲೆ ಎಷ್ಟು ಮರಕ್ಕೆ ಕಪ್ಸಿದಿರಿ ಸರ್? ಒಂದು 4 ಗಿಡ 5 ಗಿಡಕ್ಕೆ ಹಾಕಿದ್ದೀನಿ ಸರ್. 5 ಮರಕ್ಕೆ ಕಪ್ಸಿದಿರಿ? 5 ಮರಕ್ಕೆ ಹಾಕ್ತೀವಿ. ಯಾವುದು ಮೈಸೂರು ವಿಳ್ಯದೆಲೆ? ಮೈಸೂರು ವಿಳ್ಯದೆಲೆ, ಅಂಬಾಡಿ ಎಲೆ. ಇದು ಅಂಬಾಡಿ ಎಲೆ. ಇದೇನು ಮಾರಾಟ ಗಿರಾಟ ಮಾಡ್ತಿರೋ ಅಥವಾ? ಮಾರಾಟ ಏನಿಲ್ಲ ಸರ್, ಇಲ್ಲಿ ನಮ್ಮ ಮನೆಗೆ ಮನೆ ಬೆಳಕಿಗೆ ಮತ್ತೆ ಇಲ್ಲಿ ನಮ್ಮ ಜನಗಳು ಬರ್ತಾರೆ ಅವ್ರಿಗೆ. ಇದೇನು ಅಂಬಾಡಿ ಎಲೆ ಇರುವಂಗೆ ಕಾಣುತ್ತೆ? ಇದು ಅಂಬಾಡಿ ಎಲೆ ಸರ್. ಮೆಣಸು ಹಾಕಿದೀನಿ ಅಂದ್ರಲ್ಲಿ? ಮೆಣಸು ಮೇಲ್ಗಡೆ ಇದೆ. ಆ ಕಡೆ ಬರುತ್ತಾ? ಸರಿ. ಇದು ಯಾವುದು ಕಾಫಿನ? ಇದು ಕಾಫಿ ಗಿಡ ಆಗಿದೆ. ಎಷ್ಟು ಗಿಡ ಇವೆ ಈ ಥರದ್ದು ಕಾಫಿ ಗಿಡಗಳು? ಒಂದು ಕಾಫಿ ಗಿಡ ಒಂದು 15 ಇದೆ ಸರ್. ಕಾಫಿ ಅಣ್ಣ ಈಗ ನೀವು ಎಲ್ಲಿದ್ರಣ್ಣ? ರೈಟ್ ಕೆಳಗಡೆ ಸೀದಾ ಹೋಗಿ ಅಲ್ಲಿ ಕಾವೇರಿ ನರ್ಸಿಂಗ್. ಇದ್ಯಾವುದು ಮೆಣಸಿನ ಸಸಿನ ಸರ್ ಇದು? ಸರ್ ಮೆಣಸು ಸರ್ ಇದು. ಈ ಥರದ್ದು ಎಷ್ಟಿವೆ ಸಸಿಗಳು ಸರ್? ತಗೊಬಂದಿದೆ, ಮಡಿಕೇರಿ ಹೋಗಿದ್ದಾಗ ಒಂದು 4-5 ತಗೊಬಂದಿದೆ. ಬಟ್ ಇದು ನಿರ್ವಹಣೆ ಸರಿಯಾಗಿ ಮಾಡಿದೆ, ಇದೊಂದೇ ಗಿಡ ಉಳಿದಿದೆ. ಮೆಣಸು ಈಗ ನೀವು ಚೆನ್ನಾಗಿ ಬಂದ್ರೆ ಎಲ್ಲದಕ್ಕೂ ಹಬ್ಬಿಸ್ಬೋದಲ್ಲ ನೀವು? ಖಂಡಿತ ಸರ್. ಇದನ್ನ ಪ್ರಾಯೋಗಿಕವಾಗಿ ತಗೊಂಬಂದು ಹಾಕಿದೀನಿ. ಬಂದ್ರೆ ಪೂರ್ಣ ಎಲಕ ಹಾಕೋಣ ಅಂತ ಅಂದ್ಬಿಟ್ಟು ಮೆಣಸನ್ನ ಇದು ಮಾಡ್ತಾ ಇದೀನಿ ಸರ್. ಅದೇ ಈಗ ಬಂದಿದೆಯಲ್ಲ, ಈ ತರ ಹಬ್ಬಿಸ್ಕೊಂಡು ಹೋಗ್ಬೋದು. ಹೌದು, ನಿಮ್ಗೆ ಡಬಲ್ ಆದಾಯ ಆಗುತ್ತೆ ಪ್ರತಿ ಮರಗಳಿಗೂ ಹಾಕ್ಬಿಟ್ರೆ. ಹೌದು ಸರ್. ಈಗ ಇದನ್ ಬಿಟ್ರೆ ಈಗ ಕಾಫಿ ಒಂದು 12 ಇದ್ದು, ಈಗ 12ರಲ್ಲಿ ಒಂದು 10 ಸರ್. 10 4, 5, 6. ಅದೇ ನೋಡಿದೆ, ಒಂದು 10 ಗಿಡಗಳಿವೆ. 10 ಗಿಡ ಇದೆ. ಇದು ಮೆಣಸು ಬಿಟ್ಟಿದ್ಯಾ? ನೋಡಿ ಸರ್, ಮೆಣಸು ಇಲ್ಲಿ ಬಂದಿದೆ ನೋಡಿ ಸರ್. ಚೆನ್ನಾಗಿ ಬಂದಿದೆ ನೋಡಿ ಸರ್, ಇಲ್ಲೇ ಬಂದಿದೆ ನೋಡಿ ಇಲ್ಲಿ. ನೀವು ಸ್ಯಾಂಪಲ್ಗೆ ಹಾಕೊಂಡಿರೋದು ಇದು? ಹೌದು ಸರ್. ಪರೀಕ್ಷೆ ಮಾಡೋಣ ಅಂತೇಳಿ. ನಮ್ಮ ನೆಲದಲ್ಲಿ ಹೇಗೆ ಬರುತ್ತೆ ಅಂದ್ಬಿಟ್ಟು, ವಾತಾವರಣದ ಹೆಂಗ್ ಬರುತ್ತೆ ಪರೀಕ್ಷೆ ನೋಡೋದೆ ಅಂತ ಹಾಕೊಂಡಿದ್ದೀನಿ. ಈಗ ಚೆನ್ನಾಗಿ ಬರುತ್ತಲ್ಲ ಎಲ್ಲದಕ್ಕೂ ಹಾಕೋಣ ಅಂತ. ಈಗ ತ್ಯಾಗ, ಅಡಿಕೆ, ತೆಂಗು, ಒಂದಷ್ಟು ಕಾಫಿ ಗಿಡಗಳು, ಅದನ್ನ ಬಿಟ್ಟು ಬೇರೆ ಇನ್ಯಾವುದಿದೆ ಸರ್ ಇಲ್ಲಿ? ಸದ್ಯಕ್ಕೆ ಬೇರೆ ಯಾವುದಿಲ್ಲ ಸರ್. ಖುಷಿ ಆಗುತ್ತೆ. ಒಳಗಡೆ ಮತ್ತೆ ಬೇವಿನ ಮರಗಳು ಇವೆ, ಸಣ್ಣ ಸಸಿಗಳು ಬಂದಿದೆ. ಆ ಬೇವಿನ ಸಸಿ ಹಾಕ್ಬಿಟ್ಟಿದ್ದೀನಿ ಅಂದ್ರೆ ಅದು ಎಲೆ ಉದುರದು ಮತ್ತೆ ಈಗ ಹಣ್ಣಾಗಿ ಉದುರದು ಎಲ್ಲ ಭೂಮಿಗೆ ಫಲವತ್ತತೆ ಆಯ್ತದ ಅದು. ಸರಿ ಆಯ್ತು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್.